ಏನ್ ಸಂಡೇ ಇದು ಬುಧವಾರ ಎಲ್ಲ ಏನು ಇವತ್ತೇನು ಯಾವ ವಾರ ಮಾಡಿದ್ರಿ? ಮಕ್ಕಂಬಿಟ್ಟಿದ್ರನ್ನ ಮಳೆ ಬೇರೆ ಬಂದಂತೆ, ಶೀತ, ಎರಡೆರಡು ರಗ್ಗು, ಎರಡೆರಡು ಕಂಬ್ಳಿ. ಇರ್ಲಿ ಬಿಡ್ರಿ, ಓದ್ದವ್ರು ಯಾಕೆ ಯೋಚನೆ ಮಾಡ್ಬೇಕು? ಅವತ್ತಿಂದ ಅವತ್ತಿಗೆ ಓದಿದ್ರೆ ಟೆಸ್ಟ್ಗೆ ಯಾಕೆ ಹೆದರ್ಬೇಕು? ಯಾವಾಗ ಹೆದರ್ತೀರಪ್ಪ ಅಂದ್ರೆ, ಈಗ ನಾಳೆ ಟೆಸ್ಟ್ ಅದಾವ ಅಂತ ಕೆಲವರು ಫೋನ್ ಮಾಡಿಸ್ತಾರೆ, ಕ್ಲಾಸ್ ರಜಾ ಕೊಡ್ರಿ ಅಂತ. ನಾಳೆ ಟೆಸ್ಟ್ ಅದಾವಂತ ಕೆಲವರು ಫೋನ್ ಮಾಡಿಸ್ತಾರೆ. ಯಾರ್ದು? ಅದೇನ್ ಗೊತ್ತಾಗತ್ತೆ? ರಜಾ ಕೊಡ್ರಿ ಅಂತ ಫೋನ್ ಮಾಡ್ಸಿದ್ರು ಇವತ್ತು. ವಂಶ ಹೋಗಿದಲ್ಲ, ಅಯ್ಯೋ ಮತ್ತೆ ನೀವು ಏನು ಅವಳನ್ನ ಆತ್ಮೀಯ ಗೆಳತಿ, ನೀನು ಅಪೋಸಿಟ್ ಪಾರ್ಟಿ, ನೀನು ಕೇಳಿಲ್ಲ ಮಾಡೋ. ವಂಶಿ ಒಂದು ಫೋನ್ ಮಾಡೋ ಬೇಗ ಬೇಗ. ಓಕೆಪ್ಪ. ಏನವ ಸಮನ್ವಿ? ಸರ್ 3 ನಂಬರಿಗೂ ಮಾಡಿದ್ವಿ, ಯಾವ್ದನ್ನು ಎತ್ತುತ್ತಿಲ್ಲ. ವೆರಿ ಗುಡ್ ಬಿಡು, ಒಳ್ಳೆ ಕೆಲಸ. ಅಲ್ಲ, ನಿಮ್ಮ ದಿನ ನೀವು LKG 1ನೇ ಕ್ಲಾಸ್ ಇದ್ದಾಗ ಸ್ಕೂಲಿಗೆ ಹೋಗಿದ್ರಿಲ್ಲ ಅಂತ ಯೋಚನೆ ಮಾಡಕ್ಕಾಗೈತಿ. ಈಗ ಇಲ್ಲಿ ಮನೆಗಿರೋ ಕ್ಲಾಸಿಗೆ ಇಷ್ಟೊತ್ತು ಮಾಡ್ತೀರಿ, ನೀನ್ ರೆಗ್ಯುಲರ್ ಕ್ಲಾಸ್ 1 ಗಂಟೆ ಲೇಟ್ ಆಗಿ ಹೋಗಿರ್ನಪ್ಪ. ಸರ್ ವಂಶಿ ಅವ್ರು ದಾವಣಗೆರೆಗೆ ಹೋಗಿದಾರಂತೆ. ಓಕೆ, ಬೇಡ ಅಷ್ಟೇ, ಬೇಡ ಅವಳಿಗೆ ಒಂದು ಬೈಬೇಕು ತಡಿ ಆಮೇಲೆ. ಓಕೆ, 4s² - 4s + 1 ಇದೊಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದಕ್ಕೆ ನಾವು zeros ಆಫ್ ಪಾಲಿನಾಮಿಯಲ್ ನ ಕಂಡುಹಿಡಿಬೇಕು. ಸೊ ಏನ್ ಮಾಡ್ಬೇಕು? ಇಟ್ ಇಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಈಗ ಇಲ್ಲಿ ವೇರಿಯಬಲ್ ಯಾವುದು? ಎಸ್. ಓಕೆ, ಸೊ ಈಗ s² ಕೋಎಫಿಷಿಯಂಟ್ ನಿನ್ನೆ ಏನು ಇರಲಿಲ್ಲ, +1 ತಗೊಂಡಿದ್ವಿ. ಇವತ್ತಿದೆ +4 into +1, it is +4. Coefficient of s² and log constant term is +1 plus into +4. Middle term -4. ಈಗ 2 ನಂಬರ್ಸ್ ಅನ್ನ ಹುಡುಕ್ಬೇಕು. ಎಲ್ಲಿ ಬಿಟ್ಟಿದ್ದೀರಿ ಸರ್ ಆಟ ಆಡಕ್ಕೆ ಅಂತ ಯೋಚನೆ ಮಾಡಬೇಡ್ರಿ. ಆ 2 ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 4 ಬರಬೇಕು. ಒಂದನ್ನ ಒಂದು ಆಡ್ ಮಾಡಿದ್ರೆ 4, ಅಥವಾ ಒಂದರಿಂದ ಒಂದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 4. ಯಾವ ಇದಾವ? 2 2 4. ಈ ಚಿಹ್ನೆ ಏನ್ ಕೊಡ್ತೀರಿ? ಮೈನಸ್ ಕೊಡ ನೋಡೋಣ. ಒಂದಕ್ಕೆ ಒಂದು +1 ಮೈನಸ್ ಕೊಟ್ರೆ ಪ್ಲಸ್ ಇಂಟು ಮೈನಸ್, ಎರಡಕ್ಕೂ ಪ್ಲಸ್ ಕೊಡೋಣ. ಒಂದು ಟ್ರಯಲ್ ಅಂಡ್ ಎರರ್, ಸೈನ್ ಟ್ರಯಲ್ ಅಂಡ್ ಎರರ್ ಮಾಡೋಣ. ಪ್ಲಸ್ ಇಂಟು ಪ್ಲಸ್, 2 2 4, +2 +2 +4 ಬಂದಿದೆ. ನಮಗೆ ಎಂತ 4 ಬರಬೇಕು? ಚಿಹ್ನೆ ಕೊಟ್ಟಿರೋದು ರಾಂಗ್ ಇದೆ. ಮೈನಸ್ 2 4, -2 -4. So now write. Get out. Okay. Sana, ಏನ ಡೌಟ್ ಇದೆಯಾ? ಇಲ್ಲ ಸರ್. 4s² - 2s +1 ಇಲ್ಲಿ ಎರಡೆರಡನ್ನ ಗುಂಪು ಮಾಡಿ. ಸೊ ನಾನು ನಿಮಗೆ ಒಂದು ಮಾತು ಹೇಳಿದ್ದೆ, ಆಲ್ಜಿಬ್ರಿಕ್ ಟರ್ಮ್ ಅನ್ನ ಕಾಮನ್ ತೆಗಿಬೇಕಾದ್ರೆ ಒಂದೇ ತರದ 2 ಲೆಟರ್ಸ್ ಇದ್ರೆ ಅದರ ಪವರ್ ಕಡಿಮೆ ಇರೋದನ್ನ ಹೊರ ತೆಗಿಬೇಕು. s² s ಇದೆ, ಯಾವ್ದು ತೆಗಿಬೇಕು ಹೊರಗೆ? ಒಂದೇ ತರದ 2 ಲೆಟರ್. ಸಪೋಸ್ m³
ಪ್ಲಸ್ ಎಂ ಸ್ಕ್ವೇರ್ ಇದೆ ಅಂತ ಕೇಳ್ರಿ ಯಾವ್ದು ಕಾಮನ್ ಸ್ಕ್ವೇರ್ ಸೇಮ್ ಲೆಟರ್ಸ್ ಒಂದಕ್ಕೆ ಹೈಯೆಸ್ಟ್ ಪವರ್ ಇದೆ ಒಂದಕ್ಕೆ ಲೆಸ್ ಪವರ್ ಇದೆ ಅದ್ರಲ್ಲಿ ಕಾಮನ್ ತೆಗಿಬೇಕಾದ್ರೆ ಅಂದ್ರೆ ಕಡಿಮೆ ಪವರ್ ಇರೋದು ತೆಗಿಬೇಕು ಅದರ ಪ್ರಕಾರ ಬಂದ್ರೆ ಇಲ್ಲಿ ಎಸ್ ಕಾಮನ್ ತೆಗಿತೀವಿ ಓಕೆ 4 and 2 ನ ಬಾಕ್ಸಲ್ಲಿ ಯಾವುದು 2s ಇಲ್ಲಿ 2 2s ಬಾಕ್ಸ್ 2 2s s ಸ್ಕ್ವೇರ್ ಅಲ್ಲಿ s ಹೊರ ಬಂತು ಇನ್ನೆಷ್ಟು ಉಳಿತು s ಉಳಿತು 2s ಗೆ 2s ಪೂರ್ತಿ ಹೊರ ಬಂದ್ರೆ 2s ಇಂದ ಅಂದ್ರೆ ಇಟ್ ಮೀನ್ಸ್ 2s ಇಂದ 2s ಅನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿತತೆ 1 ಕ್ಲಿಯರ್ ಇಲ್ಲಿರೋ ಟರ್ಮ್ ಪೂರ್ತಿ ಹೊರ ಬಂದಿದೆ ಅಂದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಅದು ಹೊರ ಬಂದಿದೆ ಅಂತಂದ್ರೆ 2s ಬರ್ದಿದೀವಿ ಅಂದ್ರೆ ಇಲ್ಲಿರೋ 2s ಇಲ್ಲ ಐತಿ ಅಂದ್ರೆ ಅಲ್ಲಿ ಏನಿದೆ 1 ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಕಾಮನ್ ತೆಗಿಬೇಕಾದ್ರೆ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್ ಪ್ಲಸ್ ಇದ್ರೆ ಪ್ಲಸ್ ಅದಾದ್ಮೇಲೆ 2 and 1 ಅನ್ನ ಬಾಕ್ಸ್ ಸಂಖ್ಯೆ ಯಾವುದು 2 ನು ಬಾಕ್ಸ್ಬೇಕು 1 ನು ಬಾಕ್ಸ್ಬೇಕು 1 ಹೌದಲ್ವಾ ಬರ್ದಾದ್ಮೇಲೆ ಇಲ್ಲೇನ್ ಬರ್ದಿರ್ತಾರೆ ಅದನ್ನ ಬರ್ರಿ ಅಂತ ಹೇಳಿದ್ದೆ 2s ಯಾರದು 2s minus 1 2s minus 1 ಹೌದಾ ಈಗ 2s is equal to 1 2s is equal to 1 s is equal to 1 by 2 s is equal to 1 by 2 it means the two roots are equal the two zeros are equal it means the graph touches in the same point ಅರ್ಥ ಮಾಡ್ಕೊಳ್ಳಿ ಯಾವಾಗ ವೇರಿಯಬಲ್ ವ್ಯಾಲ್ಯೂಸ್ ಅಥವಾ ಜೀರೋಸ್ ಆಫ್ ಪಾಲಿನಾಮಿಯಲ್ ಈಕ್ವಲ್ ಆಗಿದ್ರೆ ಅಲ್ಲಿ ಪ್ಯಾರಾಬೋಲಾ ಇರ್ತದೆ ಬಟ್ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಆಗಿರುತ್ತೆ ಕ್ಲಿಯರಾ ಬಟ್ ನಾವು ಡಿಗ್ರಿ ಆಫ್ ಪಾಲಿನಾಮಿಯಲ್ ಹೇಳ್ಬೇಕಾದ್ರೆ ಈ ಪಾಯಿಂಟ್ ಏನಂತ ತಗೊಂತೀವಿ ಓನ್ಲಿ 1 ನಿನ್ನೆ ತೋರಿಸಿದ್ದೀನಿ ಇಲ್ಲ ಅಲ್ಲ ಇದಲ್ಲ ಇಲ್ಲಿ ಎಲ್ಲ ಒಂದು ಪ್ರಾಬ್ಲಮ್ ಮಾಡ್ತಿದ್ದಲ್ಲ ಅವಾಗ ಏನ್ ತಗೊಂಡಿದ್ದ 1 ಡಿಗ್ರಿ ಅಂತ ತಗೊಂಡಿದ್ದ ಹೌದಲ್ವಾ ಹೌದಲ್ರಪ್ಪ ಅದಕ್ಕೆ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ತರ ಟಚ್ ಆಗಿದೆ ಅಂದ್ರೆ ದ ಜೀರೋಸ್ ಆಫ್ ಪಾಲಿನಾಮಿಯಲ್ಸ್ ಆರ್ ಈಕ್ವಲ್ ಕ್ಲಿಯರಾ ಬರ್ತಾರೆ ಯಾರು ಮಾತಾಡ್ಬೇಡ್ರಿ ಬರ್ಕೋಬೇಕಾರೆ ಕಾನ್ಸ್ಟೆಂಟ್ ಬರ್ಕೊಳ್ರಿ ಎಲ್ಲರದು ಬರ್ಕೊಂಡಾದ್ಮೇಲೆ ಮಾತಾಡ್ರಿ ಮೈಕ್ ಅನ್ನ ಮ್ಯೂಟ್ ಮಾಡಿ ಬರ್ಕೊಳ್ರಿ ಯಾರಿಗೂ ಟೀಚರ್ ಬಾ ಓವರ್ ಬಟ್ ಕೈ ಪಾಸ್ ಆಗಬೇಕು ಅದಕ್ಕೆ ನಾನು ಹೇಳ್ತಿದ್ದೀನಿ ಡಿಸ್ಟರ್ಬ್ ಆಗಬಾರ್ದು ಅಂತಾನೆ ನಾನು ಮಾತಾಡಿಸ್ತಾ ಇಲ್ಲ ಮತ್ತೆ ನೀವು ಇದು ಮಾಡ್ಬಿಡ್ತೀರ ಅಂತ ಹೇಳಿ ಸಾಮಾನ್ಯ ಯಾರ ಬಂದ್ರ ಕಡೆ ಎಲ್ಲೋಗಿತ್ತಲ್ಲ ಆಲ್ಬಸಕ್ಕ ಮಕ್ಳಿಗೆ ಹುಡುಗನ್ ಕಟ್ಕೊಂಡು ಕುಂಡ ಪಿಲ್ಲಾಡಕ್ ಹೋಗಿರ್ಬೇಕು ಸರ್ ನೋಡಿರ್ಲಿಲ್ವಂತೆ ಮೆಸೇಜ್ ನ ಲಾಲು ಅಂದ್ರೆ ಲಾಲಲ್ವಾ ಬರೀ ಲಾಲಲ್ಲ ಇಲಾಲ್ ಬೆಳಗ್ಗೆ ಅಂತೀವಿ ಸರ್ ಅವಳು ಹೆಂಗ್ ಮಾತಾಡ್ತಾಳೆ ಏಯ್ ಲಾಲು ನಿನ್ನ ಹೇಳಿರ್ಲಿಲ್ಲ ನಾನು
ಕೇಳಿಸಿಲ್ಲ. ಬರ್ಕ ಬೇಗ ಬೇಗ ಲೆಕ್ಕ ಬರ್ಕ. ಮಾತಾಡ್ಬೋದ್ರಿ ಯಾರುವ? ಆಯ್ತಾ ಮಾನ್ಯ? Yes, sir. Okay. So now compare this equation with ಯಾವ್ದು ಜೊತೆ ಕಂಪೇರ್ ಮಾಡಬೇಕು? ax square plus bx plus c. So what is a? 4. 4. What is b? Minus 4. Minus What 4. is c? 1. 1. Oh. So now you can take s is equal to ಎಷ್ಟು ಬಂದಿದೆ? 1 by 2. s is equal to 1 by 2 ಇದೆ. So take alpha is equal to 1 by 2. Beta is equal to 1 by 2. ಆಲ್ಫಾ ನ 1 by 2 ಎಕ್ಸ್ ವ್ಯಾಲ್ಯೂ ಏನು ಬಂದಿರುತ್ತಲ್ಲ ಒಂದು ಆಲ್ಫಾ ಅಂತ ತಗೊಳ್ರಿ, ಒಂದು ಬೀಟಾ ಅಂತ ತಗೊಳ್ರಿ. ಸೊ ಈಗ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಅರ್ಧ ಪ್ಲಸ್ ಅರ್ಧ ಇಟ್ ಈಸ್ 1. ಕರೆಕ್ಟಾ? ಅರ್ಧ ಪ್ಲಸ್ ಅರ್ಧ ಎಷ್ಟು? 1. ಅದಕ್ಕೆ ಎಲ್ಸಿಎಂ ತೆಗೆ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ alpha plus beta is equal to minus b by a. So minus already formula ದಲ್ಲಿ minus ಇದೆ. b value ಮತ್ತೆ minus ಇದ್ರೆ bracket ಹಾಕಬೇಕು 4 by 4. Okay, next step 4 by 4 it is 1. Sir, -4 ಬರಿಬೇಕು. Bracket. ಇಲ್ಲಿ -4 minus into minus plus 4. So already ಇದು ಫಾರ್ಮುಲಾ ಮೈನಸ್, ಇದು ಪ್ರಾಬ್ಲಮ್ ಮೈನಸ್. ಇಲ್ಲಿ ಬ್ರಾಕೆಟ್ ಅಲ್ಲಿ ಇರೋದು ಪ್ರಾಬ್ಲಮ್ ಮೈನಸ್, ಇದು ಫಾರ್ಮುಲಾ ಮೈನಸ್. ಮುಗಿತಾ? ಸರ್ ಮೈಕ್ ಮ್ಯೂಟ್ ಮಾಡ್ಕೊಳಕ್ ಹೇಳಿ ಸರ್ ಎಲ್ಲರಿಗೂ. ಎಲ್ಲರೂ ಮೈಕ್ ಮ್ಯೂಟ್ ಮಾಡ್ಕೊಳ್ರಿ. ಡೌಟ್ಸ್ ಇದ್ದಾಗ ಅಷ್ಟೇ ನಾನು ಮಾತಾಡ್ಸಿದ್ರೆ ಮಾತಾಡ್ರಿ, ಆ ಟೈಮಲ್ಲಿ ಮೈಕ್ ಆನ್ ಮಾಡ್ಕೋಬೇಕು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ. ಸೊ ಓವರ್, ಯಾರೊಬ್ರು ಮಾತಾಡ್ಬೇಕು. Okay. Okay. Next, we can go for product of zeros. Product of zeros. Alpha beta 1 by 2 into 1 by 2. Now multiply numerator numerator 1 into 1 1, denominator denominator 1 by 4. So alpha beta is equal to c by a. What is c? 1. What is a? 4. Both are same. Verify.
ಯಾರು ಮೈಕ್ ಆನ್ ಮಾಡ್ಕೊಂಡಿರೋದು? ಓವರ್. ನೆಕ್ಸ್ಟ್ ಪ್ರಾಬ್ಲಮ್ ನ ಬರ್ಕೊಳ್ಳಿ, ಸೇಮ್ ಡಿಸ್ಕ್ರಿಪ್ಷನ್, ಆದ್ರೆ ಥರ್ಡ್ ಪ್ರಾಬ್ಲಮ್ 2.2 ನಲ್ಲಿ ಥರ್ಡ್ ಪ್ರಾಬ್ಲಮ್ 2.2 ನಲ್ಲಿ ಥರ್ಡ್ ಪ್ರಾಬ್ಲಮ್. Six x square minus 3 minus 7x. ಇದು ಲೀನಿಯರ್ ಪಾಲಿನಾಮಿಯಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್? Quadratic polynomial. ವೆರಿ ಗುಡ್. ಪ್ರಾಬ್ಲಮ್ ನ ಡಿಟೋ ಬರ್ಕೋಬೇಕು. ಅಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇರೋ ಕಡೆ 6x ಸ್ಕ್ವೇರ್ ಮೈನಸ್ 3 ಮೈನಸ್ 7x ಅಂತ ಬರಬೇಕು. ಎಲ್ಲದೂ ಆಗ್ಲಿ, ಮಾತಾಡಬೇಡಿ. ಸೊ ನೋಡ್ರಿ, ಈಗ ಎಲ್ಲರದು ಆಗಿದೆ ಅನ್ಕೊಂಡಿದ್ದೀನಿ. ಸಮನ್ವಯ ಆತ? ಸಮನ್ವಯ ಸರ್ ಆಯ್ತು. ಮತ್ತೆ ನಾನು ಮಾತಾಡೋ ಸ್ಟಾರ್ಟ್ ಮಾಡ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿರ್ತಾರೆ ಕೆಲವೊಬ್ರು. ಅದಕ್ಕೆ ನನಗೆ ಕೆಲವೊಂದು ಭಯ ಏನಂದ್ರೆ ಹರ್ಷಿತಾ, ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅಲ್ಲಿಗೆ ಆತು ಅಂತ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಅರ್ಧ ಪ್ರಾಬ್ಲಮ್ ಬರ್ಕೊಂಡಿರ್ತಾರೆ, ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಹಂಗೆ ಮಾನ್ಯ. ಸೊ ಈಗ ಬರ್ರಿ. ಸೊ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಳ್ರಿ, ಯಾವಾಗ್ಲೂ ಕಾನ್ಸ್ಟೆಂಟ್ ಲಾಸ್ಟ್ ಇರ್ಬೇಕು. ಕಾನ್ಸ್ಟೆಂಟ್ ಲಾಸ್ಟ್ ನೋಡ್ರಿ, ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಫಸ್ಟ್ ಯು ಕ್ಯಾನ್ ರೈಟ್ ಇನ್ ಆರ್ಡರ್. ಈಗ ನೀವು ಸ್ಪ್ಲಿಟ್ ಮಾಡಕ್ ಹೋದ್ರೆ ಲೆಕ್ಕ ಮಟ್ಟ ಬಿಡ್ತತೆ, ಗೊತ್ತಲ್ಲ? 6x ಸ್ಕ್ವೇರ್ ಮೈನಸ್ 7x ಮೈನಸ್ 3 ಬರ್ಕೋಬೇಕು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಪವರ್ 2 ಇರೋದು ಫಸ್ಟ್ ಬರ್ಕೋಬೇಕು, ಪವರ್ 1 ಇರೋದು ಲಾಸ್ಟ್ ಸೆಕೆಂಡ್ ಬರ್ಕೋಬೇಕು, ಕಾನ್ಸ್ಟೆಂಟ್ ಅನ್ನು ಲಾಸ್ಟ್ ಬರ್ಕೋಬೇಕು. ನೀವು ಇಲ್ಲೇ ಇದೇ ಮಾಡ್ತೀವಿ ಗೊತ್ತಾ, ನೀವು ಎಕ್ಸಾಮ್ ಅಲ್ಲಿ ನೋಡೋದೇ ಇಲ್ಲ. ನೀವು ಮಿಡಲ್ ಟರ್ಮ್ 6 into minus 7 ಅಂತ ತಗೊಂಡ್ಬಿಡ್ತೀರಿ. ಮಿಡಲ್ ಟರ್ಮ್ ಇಸ್ -3. ಫ್ಯಾಕ್ಟರೈಸೇಷನ್ ಮಾಡಕ್ ಬರಲ್ಲ ಸರ್, ಲೆಕ್ಕ ತಪ್ಪಿತ್ತು. ಆಮೇಲೆ ಯಾರೋ ಬಂದು ನಿಮ್ಮ ಫ್ರೆಂಡ್ ಹೊರ ಸಿಗ್ತಾರೆ, ಅಯ್ಯೋ ಈ ಕಡೆ ಬರ್ಕೋಬೇಕು, ಈ ಕಡೆ ಅಂತಂದ್ರೆ ಬರ್ತತಾ? ಪ್ರಾಬ್ಲಮ್ ನೋಡ್ಬೇಕು. ನೋಡಿದ್ರೆ ಏನ್ ಗೊತ್ತಾ, ಫೈಂಡ್ ದಿ ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಕೇಳ್ಬಿಟ್ಟಿರ್ತಾರೆ. ಲೆಕ್ಕ ಮಾಡಿಸ್ಬಿಟ್ಟಿದೀನಿ ನಾನೀಗ, ಹಂಗೆ ಪಟ್ ಅಂತ ಲೆಕ್ಕ ನೆನ್ಬಿಡ್ತತೆ. ಆದ್ರೆ ಸೆಕೆಂಡ್ ಸ್ಟೆಪ್ ಏನ್ ಮಾಡಿದೀನಿ ಅಂದ್ರೆ, ರೈಟಿಂಗ್ ಆರ್ಡರ್ ನೋಡೋದೇ ಇಲ್ಲ. ನೀವು ಇದನ್ನ ಆರ್ಡರ್ ಬರಿದೇ ಇದ್ರೆ ಫ್ಯಾಕ್ಟರೈಸೇಷನ್ ಮಾಡಕ್ ಬರಲ್ಲ. ಅದು ತಲೆ ಒಳಗಿರ್ಲಿ. ಎಕ್ಸ್ ಸ್ಕ್ವೇರ್ ಆದ್ಮೇಲೆ ಎಕ್ಸ್ ಇರ್ಬೇಕು, 3 ಇರ್ಬೇಕು. ಎಸ್ ಸ್ಕ್ವೇರ್ ಸಪೋಸ್ ಪಿ ಕೊಟ್ರಿ, ಪಿ ಸ್ಕ್ವೇರ್ ಕೊಟ್ಟಿದ್ರೆ ಪಿ ಇರ್ಬೇಕು, ಕಾನ್ಸ್ಟೆಂಟ್ ಇರ್ಬೇಕು ಲಾಸ್ಟಿಗೆ. ಇವತ್ತು ನೋಡೋದೇ ಇಲ್ಲ. ಅದಕ್ಕೆ ಆ ತಪ್ಪನ್ನ ಮಾಡಬೇಡ್ರಿ. ಓಕೆ, ಈಗ ಇಟ್ ಈಸ್ ಇನ್ ಆರ್ಡರ್. ಎಕ್ಸ್ ಸ್ಕ್ವೇರ್ ಪಕ್ಕ ಇರೋದು +6 into -3. So now it is -18.
middle term is minus 7. So ಈಗ 18 ಬರಬೇಕು, ಮಾತಾಡಬೇಡ್ರಿ ಅಲ್ವಾ. ನಾನು ಆಪ್ಷನ್ಸ್, ದೇರ್ ಆರ್ ಡಿಫರೆಂಟ್ ಆಪ್ಷನ್ಸ್ ಅನ್ನು ಹೇಳ್ತಾ ಹೋಗ್ತೀನಿ. 18 1 18, ದೇರ್ ಆರ್ 2 ನಂಬರ್ಸ್. 18 plus 1 19, ನಮ್ದು ಎಷ್ಟು? ಮೈನಸ್. 18 minus 1 70. 9 2s are 18 ಬರುತ್ತಾ? 9 2s are 18. 9 2s are 18. ಯಾವುದಕ್ಕೆ ಪ್ಲಸ್, ಯಾವುದಕ್ಕೆ ಮೈನಸ್? 9 ಗೆ ಮೈನಸ್, 2 ಗೆ ಪ್ಲಸ್. ನನಗೆ ಹಿಂಗ ಆಸೆ, ಇದಕ್ಕೆ ಪ್ಲಸ್ ಇದಕ್ಕೆ ಮೈನಸ್ ಕೊಡ್ಬೇಕು ಅಂತ ಆಸೆ. ಪ್ಲಸ್ ಇಂಟು ಮೈನಸ್ ಬಂತಲ್ಲ 18. ಆದ್ರೆ -7. ಪ್ಲಸ್ 9 ಅಲ್ಲಿ -2 ಹೋದ್ರೆ 2 ಸಿಂಚನ +7 ಬರುತ್ತೆ. ಅದಕ್ಕೆ ನಾ ಕೊಟ್ಟಿರೋ ಸೈನು ತಪ್ಪು. ತಲೆ ಒಳಗೆ ಕೂಡೋದು ಮಲ್ಟಿಪ್ಲಿಕೇಶನ್ ಅಂಡ್ ಅಡಿಷನ್ ಪಕ್ಕಾ ಬಂದ್ರೆ ಮಾತ್ರ ಫ್ಯಾಕ್ಟರೈಸೇಷನ್ ಮಾಡಕ್ ಸಾಧ್ಯ. ಸೊ ಈಗ ನಾವು ಚೇಂಜ್ ದ ಸೈನ್, it is minus, it is plus. So now write x square minus 9x plus 2x minus 3. 2 ನ ಗ್ರೂಪ್ ಮಾಡಿದ್ರೆ 6 ಅನ್ನು ಬಾಗಿಸಬೇಕು, 9 ಅನ್ನು ಬಾಗಿಸಬೇಕು. ಯಾವ ತರ ಇದೆಯಾ? 6 and 9 ಏಕೈಕ ಸಂಖ್ಯೆ 3. ಓಕೆ. ಆಮೇಲೆ ನಾನು ಹೇಳಿದ್ದೀನಿ ಒಂದೇ ತರ ಲೆಟರ್ಸ್ ಇದ್ದು ಒಂದು ಪವರ್ ಜಾಸ್ತಿ ಇದೆ, ಒಂದು ಪವರ್ ಕಡಿಮೆ ಇದ್ರೆ ಪವರ್ ಕಡಿಮೆ ಇರೋ ತೆಗಿಬೇಕು ಹೊರಗೆ. ಈಗ ಇಲ್ಲಿ ಇದರಿಂದ ಬಾಕ್ಸ್ರಿ 3 2s ಕರೆಕ್ಟಾ? x ಸ್ಕ್ವೇರ್ ಅಲ್ಲಿ 2x ಇರ್ತವೆ, 1x ಹೊರ ಬಂದ್ರೆ 1x ಉಳಿತು. ಈಗ ಇದು ಪೂರ್ತಿ ಹೊರ ಬಂದಿಲ್ಲ. ಆವಾಗ 9 ಅನ್ನ 3 ಇಂದ ಬಾಕ್ಸಿ, 3 3s x ಹೊರ ಬಂದಿದೆ ಅಷ್ಟೇಯ. ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ನಾನು 6 and 9 ಅನ್ನ ಡಿವೈಡ್ ಮಾಡೋ ಸಂಖ್ಯೆ 3 ಅಂತ ತೆಗೆದಿದ್ದೀನಿ. ಆಮೇಲೆ x ಸ್ಕ್ವೇರ್ x ಒಂದೇ ತರದ ಅಕ್ಷರ, ಅದರಲ್ಲಿ ಪವರ್ ಕಡಿಮೆ ಇರೋದನ್ನ ತೆಗೆದೆ, 3 2s. ಸೊ ನಾವು ಕ್ಲಿಯರ್. ಆಮೇಲೆ x ಸ್ಕ್ವೇರ್ ಅಲ್ಲಿ 2x ಇರ್ತವೆ, 1x ಹೊರ ಬಂದ್ರೆ 1x ಉಳಿತು. ಆಮೇಲೆ ಇಲ್ಲಿ ಪೂರ್ತಿ ಹೊರ ಬಂದಿದ್ರೆ ಒಂದೊಂದು ಬರಿಬೋದಿತ್ತು, ಪೂರ್ತಿ ಹೊರ ಬಂದಿಲ್ಲ. ಅವಾಗ ಅದಕ್ಕೋಸ್ಕರ ಈ 9 ಅನ್ನ ಈ 3 ಇಂದ ಬಾಕ್ಸ್ರಿ, 3 3s ಎಷ್ಟು ಟೈಮ್ಸ್ ಹೋಗುತ್ತೆ? x ಹೊರ ಬಂದಿದೆ. ಇಲ್ಲಿ ಸ್ಟಾರ್ಟಿಂಗ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಪ್ಲಸ್ 2 ಸಾರಿ ಓಕೆ, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. 2 and 3 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 1. ಬೇರೆ ಯಾವುದು ನಂಬರ್ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಬರೆದಿರ್ತೀರೋ ಅದನ್ನ ಬರೀರಿ ಅಂತ ಹೇಳಿದೀನಿ, 2x minus 3. So now write 2x minus 3 into 3x plus 1. ಹೌದಾ? Now write 2x is equal to 3, x is equal to 3/2. ಇಲ್ಲಿ ಮೈನಸ್ ಇತ್ತು ಪ್ಲಸ್ ಆಯ್ತು, ಈಗ ಇಲ್ಲಿ ಪ್ಲಸ್ ಇದೆ ಮೈನಸ್, x is equal to -1/3. Now clear? ಏನಾದ್ರು ಡೌಟ್ ಇದೆಯಾ? ಇದ್ರೆ ಕೇಳಿ. ಇಲ್ಲಿ ಮೈನಸ್ ಇತ್ತು ಪ್ಲಸ್ ಆಯ್ತು, ಇಲ್ಲಿ ಪ್ಲಸ್ ಇತ್ತು ಮೈನಸ್ ಆಯ್ತು, ಬರ್ಕಡೆ. ಸರ್ ಬೋರ್ಡ್ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ? ಈಗ ನೋಡ್ರಿ. Yes, sir. ಸಾನಾ ಮೈಕ್ ಮ್ಯೂಟ್ ಮಾಡು. ಯಾರ ಮನೆಯಲ್ಲಿ ನಾನು ಹೇಳ್ತಿದ್ದೀನಿ ಡಿಸ್ಟರ್ಬ್ ಅನ್ನ ಬೇರೆಯವ್ರಿಗೆ ಮಾಡಬಾರ್ದು. ಮನೇಲಿ ಸೌಂಡ್ ಆಗ್ತಿದ್ಯಾ ತಕ್ಷಣ ಮ್ಯೂಟ್ ಮಾಡ್ಬಿಡ್ಬೇಕು.
So now clear? Yes, sir. Over. ಓವರ್ ಆಗ್ಲಿ ಎಲ್ಲರದು ಆಗ್ಲಿ. ತಪ್ಪು ಬರ್ಕೋಬೇಡ್ರಿ. ಏನಾದ್ರು ಡೌಟ್ ನಾನು ಹೇಳ್ತಿದ್ದೀನಿ, ಇದೊಂದು ಸ್ಟೆಪ್ ಅಲ್ಲಿ ನೀವು ತಪ್ಪು ಮಾಡ್ತೀರಿ. ಎಲ್ಲರದು ಆಯ್ತಾ? ಎಲ್ಲರದು ಆಯ್ತಾ? ಆದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇದನ್ನೆಲ್ಲ ಹೇಳಕ್ ಹೋಗಲ್ಲ, ಬೇಕಾದ್ರೆ ಈ ಸ್ಟೆಪ್ಪೇ ನನಗೆ ಬಹಳ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ಅಲ್ಲಿ ಇದು ಕೊಟ್ಟಾನಂದ್ರೆ ನಿಮ್ಮನ್ನ ಮಠ ಹಚ್ಚಕ್ಕೆ ಕೊಟ್ಟಿರ್ತಾನೆ. ನೆನ್ಪಿಟ್ಕೊಳ್ರಿ. ನೀವೇ ಮಾಡ್ತೀರಿ ಗೊತ್ತ, ಹಂಗ ಬಡ 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 ಓಡೋಡ ಮಾಡ್ ಬಂದು ಒಳಗೆ ಹೊರ ಸಾರ್ ನಿಂತಿರ್ತಾಳ ಸೀತಾ. ಒಯ್ ಮಾಡ್ಬಂದೆ ಕಣೆ, ಬರ್ಲಿಲ್ಲ ಕಣೆ ಸ್ಟ್ರಾಟಜಿ. ಅಯ್ಯೋ ಶಿವನ್ ಹಿಂಗಲ್ಲ ಹಿಂಗಂದ್ಮೇಲೆ ಅಲ್ಲಿ ತಲೆ ಕೆರ್ಕೊಂಡ್ರು ಬರಲ್ಲ, ಕೂದಲು ಕಿತ್ಕೊಂಡ್ರು ಬರಲ್ಲ, ಏನ್ ಮಾಡ್ರು ಬರಲ್ಲ, ಮುಗೀತು. ಸಮಾಧಾನ ಮಾಡ್ಬೇಕು. ಸೊ ದಿಸ್ ಇಸ್ ನಾಟ್ ಇನ್ ಸ್ಟ್ಯಾಂಡರ್ಡ್ ಫಾರಂ. ಸ್ಟ್ಯಾಂಡರ್ಡ್ ಫಾರಂ ಅಂದ್ರೆ ಪವರ್ 2 ಇರೋದು ಫಸ್ಟ್ ಬರಬೇಕು, ಪವರ್ ಲೆಸ್ ಅಂದ್ರೆ 1 ಇರೋದು ಸೆಕೆಂಡ್ ಬರಬೇಕು, ಕಾನ್ಸ್ಟೆಂಟ್ ಥರ್ಡ್ ಇರಬೇಕು, ಲಾಸ್ಟ್ ಇರಬೇಕು. ಸೊ ಅದನ್ನ ಬರಿಬೇಕು. ಸೊ 6x - 7x - 3 ಆಯ್ತಾ? ಬರ್ಕೊಂಡಾದ್ಮೇಲೆ ಫ್ಯಾಕ್ಟರೈಸೇಷನ್ ಮಾಡಿ. ಏನಾದ್ರು ಡೌಟ್ ಇದೆ ಫ್ಯಾಕ್ಟರೈಸೇಷನ್? ನಾನು ಇಲ್ಲೊಂದು ಸ್ಟೆಪ್ ಅನ್ನ ಹೇಳ್ತೀನಿ. ಇಲ್ಲಿ 6 and 9 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 3. ಆಮೇಲೆ x² x ಇದ್ರೆ x ಕಾಮನ್ ತೆಗಿಬೇಕು. 3 2s x² ಅಲ್ಲಿ 1x ಹೊರ ಬಂತು, 1 ಉಳಿತು. ಇಲ್ಲಿ ಪೂರ್ ಸರ್ ಅವಾಗಲೇ 1 ಬರ್ದಿದ್ರಿ, ಈ ಟರ್ಮ್ ಪೂರ್ತಿ ಹೊರಗೈತ ನೋಡ್ರಿ. ಇಲ್ಲ ಇದೆಯಾ? ಇಲ್ಲ. ಅದಕ್ಕೆ ಈ 3 ಇಂದ ಈ 9 ಅನ್ನ ಡಿವೈಡ್ ಮಾಡಿ 3 3s x ಹೊರ ಬಂದಿದೆ. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. 2 and 3 ಅನ್ನ ಭಾಗಿಸೋ ಸಂಖ್ಯೆ ಯಾವುದು? 1. ಇಲ್ಲಿ ಏನ್ ಬರ್ದಿರ್ತೀರೋ ಅದನ್ನ ಬರೀರಿ ಅಂತ ಹೇಳಿದ್ದೀನಿ. ಕನ್ಫ್ಯೂಸ್ ಬೇಡ. ನೆಕ್ಸ್ಟ್ 2x - 3 ಕಾಮನ್ ತೆಗೆದ್ರೆ 3x + 1. 2x = 3, x = 3/2, x = ಇಲ್ಲಿ ಪ್ಲಸ್ ಇತ್ತು ಮೈನಸ್ 1 ಆಯ್ತು, x = -1/3. So now compare this equation with this equation, not this equation. Modified equation ತಗೋಬೇಕು ನೀವು. ಮತ್ತೊಂದ್ಸಲ ಬರ್ಕೋಬೇಕು. ನೀವು ಬರ್ಕಂತಿದ್ರೆ ಇಲ್ಲ ನೀವು ಅಲ್ಲೇ ಶಿವ ಅಂದಿದ್ದೇವೆ. ನಂತರ ax² + bx + c, ax² + bx + c. So what is a? 6. What is b? -7. What is c? -3. -3. x ವ್ಯಾಲ್ಯೂ ಎಷ್ಟು ಬಂದಿದೆ? x ವ್ಯಾಲ್ಯೂ ಎಷ್ಟಿದೆ? 1. 3/2. 3/2. 3/2. 3/2. 3/2 ನಾ? 2. Yes, sir. 1 ಇನ್ನೊಂದು -1/3. 1/3. -1/3. -1/3. ಕರೆಕ್ಟ್ ಆಯ್ತು? Yes, sir. So now take this as alpha, this as beta. Sum of the zeros, alpha plus beta, 3/2 plus of -1/3. 3/2 -1/3. ಒಂದು ನಿಮಿಷ ನೋಡ್ರಿ. ಯಾವುದೇ ಫ್ರಾಕ್ಷನ್ಸ್ ಒಂದಿರ್ಲಿ ಎರಡಿರ್ಲಿ ಅವುಗಳ ಮಧ್ಯ ಪ್ಲಸ್ ಮೈನಸ್ ಇದೆ ಅಂದ್ರೆ ಆಡ್ ಮಾಡ್ಬೇಕು ಅಂದ್ರೆ LCM ತೆಗಿಬೇಕು. ಯಾವ್ದಕ್ಕೆ LCM ತೆಗಿಬೇಕು? ಡಿನಾಮಿನೇಟರ್ಸ್ಗೆ. ಸೊ ಒಂದ್ ಮಾತು ಕೇಳ್ರಿ, ಒಂದು ಆಡ್ ನಂಬರ್ ಒಂದು ಈವನ್ ನಂಬರ್ ಇತ್ತು ಅಂದ್ರೆ ಆ ಎರಡು ನಂಬರ್ಗೆ LCM ಕಂಡುಹಿಡಬೇಕು ಅಂದ್ರೆ ಅವೆರಡು ನಂಬರ್ ನ ಮಲ್ಟಿಪ್ಲೈ ಮಾಡ್ರಿ. 2 3s 6. ಡಿನಾಮಿನೇಟರ್ ಅಲ್ಲಿ ಒಂದು ಆಡ್ ನಂಬರ್ ಒಂದು ಈವನ್ ನಂಬರ್ ಇತ್ತು ಅಂದ್ರೆ LCM ಕಂಡುಹಿಡಬೇಕು ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 2 3s 6. ಈಗ ಈ 2 ಇಂದ ಈ 6 ನ ಡಿವೈಡ್ ಮಾಡಿ. 2 3s ಆ ಜಾ ಮಾತ್ರ ಇಟ್ಕೋಬೇಕು. ಎಷ್ಟು ಜಾ? 3s. ಆ 3 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 3s 9. ನೆಕ್ಸ್ಟ್ 3 ಇಂದ 6 ಅನ್ನ ಡಿವೈಡ್ ಮಾಡಿ. 3 2s ಡಿವೈಡ್ ಮಾಡಿ. 2 ಜಾ ಇದೆಯಲ್ಲ ಆ 2 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 2 1s 2. It is 7/6. 7/6.
ಸೊ ಅಗೇನ್ ಯು ಕ್ಯಾನ್ ಕನ್ಫರ್ಮ್ ಇಟ್. ನಾನು ಇದ್ರ ನೆಕ್ಸ್ಟ್ ಸ್ಟೆಪ್ ಕೆಳ ಮಾಡಿದೀನಿ ಅಂತ ನಾನು ಜಾಗ ಇಲ್ಲ ಐತೆ ಅಂತ ಮಾಡ್ತೀನಿ, ನೀವೇ ಮಾಡಂಗಿಲ್ಲ. ಕೆಳ ಮಾಡ್ಕೊಳ್ರಿ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇದೆ, ಫಾರ್ಮುಲಾದಲ್ಲಿ ಇದೆ. ಪ್ರಾಬ್ಲಮ್ ಅಲ್ಲಿ ಮೈನಸ್ ಇದೆ, ಬ್ರಾಕೆಟ್ ಹಾಕಿ 6 ಇಟ್ ಈಸ್ 7/6 ಬೋತ್ ಆರ್ ಸೇಮ್. ಸರ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದಲ್ಲ ಸರ್? ನಾನು ಅದು ಎಲ್ಲೂ ಹೇಳ್ಕೊಟ್ಟಿಲ್ಲ ನಿಮಗೆ. ನಾನು ಪ್ರತಿ ಪ್ರಾಬ್ಲಮ್ ಅಲ್ಲೂ LCM ಹೇಳ್ಕೊಟ್ಟಿರೋದು, ಹೌದಲ್ವಾ ವರ್ಷಿತಾ? ಎಸ್ ಸರ್. ನಾನು ರಿಯಲ್ ನಂಬರ್ಸ್ ಅಲ್ಲಿ LCM ಹೇಳ್ಕೊಟ್ಟಿರೋದು, AP ನಲ್ಲಿ LCM ಹೇಳ್ಕೊಟ್ಟಿರೋದು, ಇಲ್ಲೂ LCM ಹೇಳ್ಕೊಡ್ತಿದ್ದೀನಿ. ಒಂದಕ್ಕೆ ಒಂದೊಂದು ಡಿಫರೆಂಟ್ ಮಾಡೋದು ಬೇಡ. ಯಾರು ಹೇಳಿದ್ದು ಸಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಳಿದ್ದು? ಸರ್ ದರ್ಶಿತಾ ಸರ್. ಬೇಡವಾ? ಗೊತ್ತಲ್ಲ? ಸರ್ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ವೆನ್ ಫ್ರಾಕ್ಷನ್ಸ್ ಆರ್ ದೇರ್, ಐದರ್ 1 ಇರ್ಲಿ ಅದರ್ 2 ಇರ್ಲಿ, ಫ್ರಾಕ್ಷನ್ಸ್ ಅದ್ರ ಮಧ್ಯೆ ಪ್ಲಸ್ ಮೈನಸ್ ಇತ್ತು ಅಂದ್ರೆ ಡಿನಾಮಿನೇಟರ್ LCM ತೆಗಿಬೇಕು. ಡಿನಾಮಿನೇಟರ್ LCM ತೆಗಿಬೇಕಾದ್ರೆ ಒಂದು ಕ್ಲಿಯರ್ ಐಡಿಯಾ ಕೊಡ್ತಿದ್ದೀನಿ. 2 and 3 ಬೋತ್ ಡಿನಾಮಿನೇಟರ್ಸ್ ಒಂದು ಆಡ್ ಒಂದು ಈವನ್ ಇದ್ರೆ LCM ಬೇಕು ಅಂದ್ರೆ ಎರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಎರಡು ನಂಬರ್ ಈವನ್ ಇದ್ರೆ ಬೇರೆ ಅದ್ ಬಂದ ನಾನು ಹೇಳ್ಕೊಡ್ತೀನಿ. ನಾನು ಹೇಳ್ತೀನಿ ಗೊತ್ತಾ, ಎಲ್ಲಿದ್ದೀರ ಅಲ್ಲಿ ಯೋಚನೆ ಮಾಡ್ರಿ. ಈಗ ಜ್ವರ ತೋರ್ಸ್ಕೊಳಕ್ ಬಂದಿದ್ರೆ ಜ್ವರ ಅಷ್ಟೇ ತೋರ್ಸ್ಕೊಡ್ ಸರ್. ನಾಳೆ ಕೆಮ್ಮು ಬಂದ್ರೆ ಅಂದ್ರೆ ಇವತ್ತೇ ತಗೊಂಡ್ಬಿಡ್ತೀರ ಟಾನಿಕ? ನಾನು ಹೇಳ್ತಿದ್ದೀನಿ ಇವತ್ತು ಏನ್ ಕಾಯಿಲೆ ಇದೆಯಲ್ಲ ಅದಷ್ಟೇ ವಾಸ ಮಾಡ್ಕೊಳ್ರಿ. ಅದ್ ಬಂದಾಗ ನಾನು ಹೇಳ್ಕೊಡ್ತೀನಿ, ಆಯ್ತಲ್ಲ? ಸೊ ಈಗ ಒಂದು ಈವನ್ ನಂಬರ್ ಒಂದು ಆಡ್ ನಂಬರ್ ಇದ್ರೆ LCM ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡ್ರಿ. 2 3s 6. ಈ 2 ಇಂದ 6 ಅನ್ನ ಡಿವೈಡ್ ಮಾಡಿ. 2 3s ಅದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 3s 9. ಸೊ ಇದರಿಂದ ಇದನ್ನ ಡಿವೈಡ್ ಮಾಡಿ. 3 2s 1 into 2 2. It is 7/6. ನಾವು ವೆರಿಫಿಕೇಶನ್ ಬೈ ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು? ಸಮ್ ಆಫ್ ಜೀರೋಸ್. ನೆನ್ಪಿಟ್ಕೊಳ್ರಿ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಸಮ್ ಆಫ್ ಜೀರೋಸ್ ಮೈನಸ್. ಸೊ ಬಿ is minus 7/6. It is 7/6. ಬರ್ಕೊಳ್ಳಿ. ಯಾರು ಮಾತಾಡಬೇಡ್ರಿ, ಮೈಕ್ ಅನ್ನ ಮ್ಯೂಟ್ ಮಾಡ್ರಿ. ಎಲ್ಲರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಾ? ಇನ್ನ ಯಾರು ಮಾಡಿಲ್ಲ ಗೊತ್ತಾಗುತ್ತಿಲ್ಲ ಈಗ ನನಗೀಗ. ಆಮೇಲೆ ಬೈಯದ್ ಬೇಡ, ಒಪ್ಕೊಂಡ್ಬಿಡ್ರಿ. ಏನವ ಸಿಂಚು, ಅದಕ್ಕೆ ರೊಕ್ಕ ಕೊಡಕ ನಾನು ಇವತ್ ಮಾಡು. ಏನು ಯೂಟ್ಯೂಬ್ ಚಾನಲ್ ನೇಮ್? MBBL74. ಸಾನ ನೀ ಮಾಡ್ದೆ? ಮಾಡಿದೆ ಸರ್. ಪ್ರಾರ್ಥನಾ ಸರ್ ವಾರ ಮಾಡಿ, ಒಂದ್ ವೀಕ್ ಆಯ್ತು ಸರ್ ಅಲ್ಲೇ ಮಾಡಿ. ಹರ್ಷಿತಾ? ಸರ್ ಇವತ್ತು ಮಾಡ್ತೀನಿ. ಯಾರು? ಇವತ್ತು ಮಾಡ್ತೀನಿ ಸರ್. ಯಾವ ಕತ್ಲಗಿರಿ ಹರ್ಷಿತಾ? ಬಡ್ ಅಂತ ಬೀಳ್ತಾವ ನೋಡಿ ನಿನಗೆ ಕಂದೋಡಿ. ಬೋರ್ಡ್ ಕಾಣಿಸ್ತೀನಿ. ಕಂದೋಡಿ ಮಾಡಿದ್ಯಾ? ಎಸ್ ಸರ್ ಮಾಡಿದೀನಿ. ರಕ್ಷಿತಾ? ಇವತ್ ಮಾಡ್ತೀನಿ. ಅದಕ್ಕೆ ನೋಡ್ರಿ ಎಷ್ಟು ನೀವು ಜಿಪುಣ್ತನ ಮಾಡ್ತೀರಂದ್ರೆ ಒಂದ್ ಹೋಗಿ ಹಿಂಗ ಹಾಕಿ ಸಬ್ಸ್ಕ್ರೈಬ್ ಮಾಡಕ್ಕೆ ಜಿಪುಣ್ತನ ನೀವು.
ಏನಾರ ರೊಕ್ಕ ಗಿಕ್ಕ ಕೊಡ್ರಿ ಅಂದ್ರೆ ಏನ್ ಮಾಡ್ಬೋದು ಯೋಚನೆ ಮಾಡ್ರಿ ನೀವು. ನಿಖಿತಾ ಮಾಡಿದೀನಿ ಸರ್. ಸಾನಾ ನೋ ಸರ್ ಮಾಡಿಲ್ಲ. ಈಗ ಮಾಡಿ ನನಗೆ ಹಾಕ್ಬೇಕು ಸ್ಕ್ರೀನ್ ಶಾಟ್. ಎಸ್ ಸರ್. ನಿಟ್ಟೂರ್ ಮಾಡಿದೀನಿ ಸರ್. ಸಮನ್ವಿ ಮಾಡಿದೀನಿ ಸರ್. ರಚನಾ ವಂದನ ಸರ್ 2 ಫೋನ್ ಮಾಡಿವಿ ಸರ್. ಹಾ 2 ಫೋನ್ ಮಾಡಿವಿ ಸರ್. ವೆರಿ ಗುಡ್. ಜಗ 2 ಫೋನ್ ಮಾಡಿದೀನಿ ಸರ್. ಸೃಷ್ಟಿ ಸರ್ ಮಾಡಿದೀನಿ ಸರ್. ಲಾಲ್ ಬಸಕ್ಕ ಮಾನ್ಯ ಸರ್ ಮಾಡಿದೀನಿ. ಪ್ರಾಬ್ಲಮ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಏನ್ ಮಾಡ್ಬೇಕು ಈಗ? ಪ್ರಾಡಕ್ಟ್ ಆಫ್ 0. ಪ್ರಾಡಕ್ಟ್ ಆಫ್ 0 ಪ್ರಾಡಕ್ಟ್ ಆಫ್ 0 alpha beta is equal to 3/2 into -1/3. ಸೊ ನೋಡ್ರಿ, ಸೊ ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡ್ಬೇಕಾದ್ರೆ LCM ತೆಗಿಬೇಕು ಅಂತ ಹೇಳಿದೆ. ಫ್ರಾಕ್ಷನ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ LCM ತೆಗಿಯಕ್ಕೆ ಅವಶ್ಯಕತೆ ಇಲ್ಲ. ನ್ಯೂಮರೇಟರ್ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 3. ನೋಡ್ರಿ ಇಲ್ಲಿ ನೋಡ್ರಿ. ಓಕೆ 3 1s are 3, 3 2s are 6 ಇರ್ಲಿ. ಓಕೆ again 3 1s are 3 2s are. It is -1/2. ಕರೆಕ್ಟಾ? ಫ್ರಾಕ್ಷನ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಗೆ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ when these are divisible by any number ಡಿವೈಡ್ ಮಾಡಿ. both numbers ಡಿವೈಡ್ ಆಗಂಗಿತ್ತು ಅಂದ್ರೆ ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಮಾಡಿ. ನಾನು ಇಲ್ಲೇ ಕ್ಯಾನ್ಸಲ್ ಮಾಡ್ತಿದ್ದೆ, ಮತ್ತೆ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಅದನ್ನ ಅಪ್ಲೈ ಮಾಡ್ಬಿಡ್ತಾರೆ, ಅಲ್ಲಿ ಹೊಡೆಯಂಗಿಲ್ಲದ್ರು ಹೊಡೆದು ಬಿಡ್ತಾರೆ. ಅದಕ್ಕೆ ಕೆಲವೊಂದು ಐರನ್ ಮಾಡೋ ತಲೆಗಳಿದಾವೆ. ಅದಕ್ಕೆ so alpha beta is equal to C by A. What is C? -3. What is 6? Minus 3 1s are 3 2s are. It is -1/2. 1/2. ಒಂದು ಮಾಡ್ಕೊಳ್ರಿ, ನಾನು ಜಾಗ ಇಲ್ಲ ಅಂತ ಇಲ್ಲಿ ಮಾಡಿದ್ದೀನಿ. ಆದವರು 4th one ಬರ್ಕೊಳ್ಳಿ. 4th one ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್ ಇರಬೇಕು, ಹಂಗೆ ಬರ್ಕೊಂಡು ಅದೇ ತಿಂತೀರಿ. ಸರ್ ಅದು ಡೈರೆಕ್ಟ್ ಮಾಡಿದ್ರು ಚೇಂಜ್ ಮಾಡ್ಬೇಕಾ ಸರ್? ಯಾದ್ನ 6x² - 3 ಅದನ್ನ ಚಿಂಚಿತಕ್ಕ ಇಲ್ಲಿ ನೋಡಕ್ಕ, ನೀನ್ ಬರ್ಕೊಂಡೇ ಇದ್ರೆ ನೀನ್ ಲೆಕ್ಕ ಮಾಡಕ್ಕೆ ಬರಲ್ಲ. ಡೈರೆಕ್ಟ್ ಮಾಡಿದ್ರೆ ಮಠ ಹತ್ತಿದಂಗೆ ನೀನು ಮುಂದಕ್ಕೆ ನೋಡಕ್ಕೆ ಹೋಗಲ್ಲ ಅವನು. ಯಾವಾಗ್ಲೂ ಕೇಳು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೆಂಗಿರುತ್ತೆ ಅಂದ್ರೆ ಫಸ್ಟ್ ಪವರ್ 2 ಇರುತ್ತೆ, ಆಮೇಲೆ ಪವರ್ 1 ಇರುತ್ತೆ, ಆಮೇಲೆ ಕಾನ್ಸ್ಟೆಂಟ್ ಇರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದೆ, ಕಾನ್ಸ್ಟೆಂಟ್ ಸೆಂಟ್ರಿ ಕೊಟ್ಟಿದ್ದಾನೆ. ಅದಕ್ಕೆ ಬಾರ ಮಗನೇ ನಿನ್ ಜಾಗ ಇದಲ್ಲ ಅಂತ ಹೇಳಿ ಅವ್ನ ಕಡೆಗೆ ಕೊಡ್ಸಿ ಅವ್ನ ಈ ಕಡೆಗೆ ಬರ್ಬೇಕು. ಆಯ್ತಲ್ಲ ಸಿಂಚು? ಹೊಸ ಯೋಚನೆ ಮಾಡಕ್ ಹೋದಿಯವ ಮುಂದೆ ಮತ್ ಮುಂದಿನ ವರ್ಷ ಬರೋ SLC ಅವರಿಗೆ ಮತ್ ನಿಮ್ ಮೇಡಮ್ ಹೇಳ್ಕೊಟ್ಟು ಸಾಕಾಗತ್ತೆ. ಬರ್ಕೊಳ್ರಿ. ಸೃಷ್ಟಿ ಬರ್ದ್ಯಾ? ಅಲ್ಲಿ ನೀ ಬರೀತಿ, ಯಾಕಂದ್ರೆ ನೀವು ಅಮ್ಮಲ್ಲಿ ಕೋಲ್ ತಗೊಂಡ್ ನಿಂತ್ಕೊಂಡಿರ್ತಾರಲ್ಲ, ಹಂಗಾಗಿ ನಿಮ್ಗೆ ಆ ಭಯ ಇದೆ. ನನ್ ಭಯಕ್ಕಿಂತ ಅಮ್ಮನ ಭಯ ಇರೋದ್ರಿಂದ ಬರೀತಾಳಕ್ಕೆ. ಏನಿಲ್ಲ ಸರ್.
So ಈಗ next one 4u square plus 8u. 4u square plus 8u. ಇಲ್ಲಿ ಬಾರಿ ಈಸಿ, ಕಾನ್ಸ್ಟೆಂಟ್ ಟರ್ಮ್ ಇಲ್ಲ. ಯಾವಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಕಾನ್ಸ್ಟೆಂಟ್ ಟರ್ಮ್ ಅಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮಿಡಲ್ ಟರ್ಮ್ ಇಲ್ಲ ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಟರ್ಮ್ ಇಲ್ಲ ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ನೋಡ್ರಿ, ಈಗ ಎಲ್ಲರೂ ನೋಡ್ರಿ, ಮೈಕ್ ಮ್ಯೂಟ್ ಮಾಡ್ಕೊಳ್ರಿ. ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡ್ಬೇಕು ಅಂದ್ರೆ ನಾವು ಇರ್ಬೇಕಿತ್ತು, ಇಲ್ಲ. ಈ ಎರಡೇ ಟರ್ಮ್ ಇದ್ದಾವೆ. 4 and 8 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? ಯಾವುದು? 4 and 8 ಅನ್ನ ಡಿವೈಡ್ ಮಾಡ್ತಕ್ಕಂತ ಹೈಯೆಸ್ಟ್ ನಂಬರ್ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ. ಕಾಮನ್ ತೆಗಿಬೇಕಾದ್ರೆ ಹೈಯೆಸ್ಟ್ ನಂಬರ್ ನೋಡ್ಬೇಕು. ಡಿವೈಡ್ ಆಗಲ್ವಾ? 4 ಇಂದ ಆಗಲ್ವಾ? ನೀವ್ ಯಾಕೆ 2 ಹೋಗ್ತೀರಿ? ನಾನು ಕಾಮನ್ ತೆಗಿಬೇಕಾದ್ರೆ ಹೈಯೆಸ್ಟ್ ನಂಬರ್ ನೋಡ್ರಿ ಅಂತ ಹೇಳ್ತೀನಿ, ಆಯ್ತಲ್ಲ? 4 and 8 ಅನ್ನ ಡಿವೈಡ್ ಮಾಡೋದು 4. ಇಲ್ಲಿ u ಸ್ಕ್ವೇರ್ u ಕಾಮನ್ ತೆಗಿರಿ, 4 ಹೊರ ಬಂತು, u ಸ್ಕ್ವೇರ್ 1 u ಉಳ್ಕಂತು. ಇಲ್ಲಿ 4 ಇಂದ 2 8 2 u ಹೊರ ಬಂತು. ಕ್ಲಿಯರ್ ಇದು? ಇದೇನಾದ್ರು ಡೌಟ್ ಇದೆಯಾ? ಫ್ಯಾಕ್ಟರೈಸೇಷನ್ ಮಾಡ್ಬೇಕಾ ಸರ್? ಮುಟ್ಟಾಳತನದ ಪರಮಾವಧಿ ಫ್ಯಾಕ್ಟರೈಸೇಷನ್ ಮಾಡಕ್ ಹೋದ್ರೆ ಆಯ್ತಲ್ಲ? ಫ್ಯಾಕ್ಟರೈಸೇಷನ್ ಯಾವಾಗ ಮಾಡ್ಬೇಕು? 3 ಟರ್ಮ್ಸ್ ಇದ್ರೆ ಮಾತ್ರ ಫ್ಯಾಕ್ಟರೈಸೇಷನ್ ಮಾಡ್ಬೇಕು. 2 ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟು 2 ಟರ್ಮ್ಸ್ ಇತ್ತು ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಐದರ್ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಮಿಡಲ್ ಟರ್ಮ್ ಇಲ್ಲ ಅಂದ್ರೂ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ತಲೆ ಒಳಗೆ ಇಟ್ಕೊಳ್ಳಿ, ಓಕೆನಾ? ಸೊ ಈಗ ಇಟ್ ಮೀನ್ಸ್ 4u is equal to 0, u plus 2 is equal to 0. ಹಿಂಗ್ ತಗೋಬೇಕು. ಆಕ್ಚುಲಿ ಗೊತ್ತೈತಲ್ಲ, ಅವಾಗಲೇ ಹಂಗ್ ಮಾಡ್ಬೇಕಿತ್ತು, ನಾನು ಮಾಡ್ತಿಲ್ಲ ಅಷ್ಟೇ. 4u is equal to 0, u is equal to 0 plus 4, u is equal to 0. 0 by any number is 0. ಒಂದನ್ನು ಬಿಟ್ಕೊಳ್ರಿ, 0 by any number is 0. ಓಕೆನಾ? ಆಮೇಲೆ u is equal to ಎಷ್ಟು? minus 2. ಕ್ಲಿಯರ್ ಆಯ್ತು? ಕ್ಲಿಯರಾ? ಏನಾದ್ರು ಡೌಟ್ ಇದ್ರೆ ಕೇಳ್ರಿ ಸೃಷ್ಟಿ ದಿತ್ಗೆ. ನಾನು ಹೇಳ್ತಿದ್ದೀನಿ ಫ್ಯಾಕ್ಟರೈಸೇಷನ್ ಮಾಡಕ್ ಹೋಗ್ಬೇಡ್ರಿ. ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಮಠ ಹತ್ತುತ್ತೀರಿ ಅಂತ ಹೇಳ್ಬಿಟ್ಟಿದ್ದೀನಿ. ಫ್ಯಾಕ್ಟರೈಸೇಷನ್ ಮಾಡ್ಬೇಕಾದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರ್ಬೇಕು. ಎಷ್ಟು ಟರ್ಮ್ಸ್ ಇರಬೇಕು? 3 ಟರ್ಮ್ಸ್ ಇರಬೇಕು. 3 ಟರ್ಮ್ಸ್ ಇಲ್ಲ ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ವೆರಿ ಈಸಿಯಾಗಿ ಸಾಲ್ವ್ ಆಗುತ್ತೆ. 4 and 8 ಅನ್ನ ಡಿವೈಡ್ ಮಾಡೋದು ಯಾವುದು? 4. u ಸ್ಕ್ವೇರ್ ಇಂದ u ಕಾಮನ್ ತೆಗೆದ್ರೆ 4 ಹೊರ ಬಂತು, u ಸ್ಕ್ವೇರ್ u ಹೊರ ಬಂದ್ರೆ u ಉಳಿತು. ಇಲ್ಲಿ 4 ಇಂದ 8 ಅನ್ನ ಡಿವೈಡ್ ಮಾಡಿ 2 ಸ u ಹೊರ ಬಂತು. ಇಟ್ ಮೀನ್ಸ್ ಈ 4u ಸಹ 0 ಸಮ, u plus 2 ಸಹ 0 ಸಮ, u is equal to 0 by 4, u is equal to 0, u is equal to minus 2. ಡೌಟ್ಸ್ ಏನಾರು ಇದೆಯಾ? ರಚನಾ, ನಾಳೆ ಇರ್ತತೆ ಎಫ್ ಎ, ನಾಳೆ ಇದ್ದೇ ಇರ್ತದ. ಬಟ್ ಇಲ್ಲಿರು ಈಗ ಎಫ್ ಎ ಬಹಳ ಜನ ಅದ ನೋಡ್ದೆ, ಕೇಳ್ದ? ಹರ್ಷಿತಾರ್ ಸ್ಕೂಲ್ನಾಗ ಹೋಯ್ತೆ, ಲಾವಣ್ಯ ಸ್ಕೂಲ್ನಾಗ ಹೋಯ್ತೆ. 4u is equals to 0 ಅಂತ ಬರ್ದಿದ್ದೀರಲ್ಲ? ಏನಮ್ಮ? 4u is equals to 0. ಹೌದು. ಅಲ್ಲಿ u is equals to no sir, ಏನಿಲ್ಲ. ನಿಮ್ಮ ಮಕ್ಕನೇ ಕಾಣ್ತದೆ ಸರ್. ಮ್ಯೂಟ್ ಮಾಡ್ಕೊಳಕ್ ಹೇಳಿ ಸರ್. ಮ್ಯೂಟ್ ಮಾಡ್ಕೊಳ್ರಿ ಅಂತ ಅವ್ರಿಗೆ ಹೇಳಿದೀನಿ. ಅವ್ರ ಏನಾರ ಮಧ್ಯಾಹ್ನ ಬೇರೆ ಏನಾರ ತಿಂದಿರ್ಬೇಕು, ಅದಕ್ಕೆ ಮಾಡ್ತಾರೆ. ಒಂದ್ಸಲ ಹೇಳಿದೀನಪ್ಪ ನಾನು.
ನಾನ್ ಮಾತಾಡ್ಸ್ದಾಗ ಮಾತಾಡ್ರಿ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಮಾತಾಡ್ಸಿ ಅಂತ ಹೇಳಿದೀನಿ. ಸೊ ಮಧ್ಯಾಹ್ನ ಬೇರೆ ಏನಾದ್ರು ತಿಂದಿದ್ರೆ ಹಂಗ್ ಮಾಡ್ತಾರೆ, ಕೇಳ ಅರ್ಥ ಆಗಲ್ಲ ಅವರಿಗೆ. ನೋಡಿ ಕೇಳವಾ ಸರ್ ಲಾಸ್ಟ್ ಟರ್ಮ್ ಇಲ್ಲ ಅಲ್ಲ ಸರ್, ಕಾನ್ಸ್ಟೆಂಟ್ ಟರ್ಮ್. ಮಿಸ್ ಅದನ್ನೇ ನಾನು ಬರ್ತಾ 4 ಸಾರಿ ಹೇಳಿದ್ದೀನಿ. ನಾನು ಸರ್ 0 ತಡಿ ಮಿಸ್, ಅಲ್ಲಿ ತನಕ ಯಾಕೆ ಹೋದೆ ನೀನು? ನನ್ ಬಿಟ್ಟೋಗೋದ್ ಬೇರೆ, ಕೆಟ್ಟ ಅಭ್ಯಾಸ ಬಿಡ್ರಿ. ಜೊತೆಗೆ ಬಂದಿದ್ವಿ, ಜೊತೆಗೆ ಹೋಗೋಣ. ಯಾಕೆ ಏನ್ ಮಾಡ್ತೀರಿ? ಅಕ್ಕ ಹೋದ ಸರ್. ಅಲ್ಲಿ ಕೆಟ್ಟ ಅಭ್ಯಾಸ ಅಲ್ವಾ ಇದು? ದಾರಿ ತೋರಿಸ್ತಾರೆ, ನಡುವೆ ಬಿಡ್ತಾರೆ ಅನ್ನೋದಕ್ಕೆ ಮತ್ತೊಂದ್ಸಲ ಸೆಕೆಂಡ್ ಪ್ರೂವ್ ಇದು. ಸೆಕೆಂಡ್ ಪ್ರೂವ್ ನಿನ್ನೆ ಒಂದ್ಸಲ ಪ್ರೂವ್ ಮಾಡಿದ್ರು ಕೆಲವೊಂದಿಷ್ಟು ಜನ, ಇವತ್ತು ನೀ ಪ್ರೂವ್ ಮಾಡ್ದಂಗೆ ಈಗ. ಓಕೆ ನೋಡ್ರಿ, ಯು ಕ್ಯಾನ್ ಕಂಪೇರ್ ದಿಸ್ ವಿತ್ ax square plus bx plus c. ಸೊ x ಇರಬೇಕು ಅಂತಿಲ್ಲ. ಸ್ಕ್ವಯರ್ 2 ಪಕ್ಕ ಇರೋದು a ವ್ಯಾಲ್ಯೂ, ಇದು ಸ್ಕ್ವಯರ್ ಇದು ಸ್ಕ್ವಯರ್. a is 4, x ಅಥವಾ u. ಅಪ್ಪ ಫೋನ್ ಮಾಡ್ತಿದ್ದಾರೆ. ಏನಮ್ಮ ಯಾರು ಕೇಳ್ರಮ್ಮ? ಇಲ್ಲಿ ನೀವು ಕಂಪೇರ್ ಮಾಡ್ಬೇಕಾದ್ರೆ ಪವರ್ 2 ದ ಪವರ್ 2 ಕೋಎಫಿಷಿಯಂಟ್ ಕಂಪೇರ್ ಮಾಡಬೇಕು, ಪವರ್ 1 ಜೊತೆ ಕಂಪೇರ್ ಮಾಡಬೇಕು. ಸೊ ನೌ ಇಟ್ ಈಸ್ b is equal to 8. ಸೊ ಇಲ್ಲಿ c ಇಲ್ಲಲ್ಲ ಸರ್, ಬರೀ ಇಲ್ಲ ಅಂದ್ರೆ 0 ಅಂತ. ಕರೆಕ್ಟಾ? ವಾಟ್ ಆರ್ ದ ರೂಟ್ಸ್? u is equal to 0, u is equal to ಎಷ್ಟು? -2. -2. Now take this as 0, alpha is 0, beta is -2. Sum of the zeros, alpha plus beta, 0 plus of -2, 0 -2, it is -2. ಯಾಕೆಂದ್ರೆ 0 ಇಂದ -2 ಕಳೆದ್ರೆ ಅಷ್ಟೇ ಬರುತ್ತೆ. Again formula alpha plus beta minus b by a. So now write minus 8 by 4, 4 ones are 4 twos are, it is -2. So now clear? Sum of the zeros is clear. Sum of the zeros is clear. Yes, sir. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಮೈಕ್ ಆಫ್ ಮಾಡಕ್ ಹೇಳ್ರಿ. ನಾನು ಅವಾಗ್ಲೇ ಹೇಳಿಲ್ಲ ಒಂದ್ ಮಾತಾ? ನಾನು ಹೇಳಿದ್ದೇನೆ ಇಲ್ಲ. ಮಧ್ಯಾಹ್ನ ಏನಾರೆ ಬೇರೆ ಸರ್ ಸಿಂಚನ ಆಫ್ ಮಾಡಿದಾಳೆ. ಸಿಂಚನ ಸರ್ ಇಷ್ಟೊತ್ತನಕ ಆನ್ ಮಾಡಿದ್ಲು ಸರ್, ಈಗ ಆಫ್ ಮಾಡಿದ್ದಾಳೆ. ಇರ್ಲಿ ಆಯ್ತು, ತಿದ್ಕಂತಾಳೆ. ಅವಳು ಟೋಪಿ ಹಾಕೊಂಡಳಲ್ಲ, ಕೇಳಿಲ್ಲ ಅಕ್ಕಿಗೆ. ಪಾಪ ಅವಳದು ತಪ್ಪಿಲ್ಲ. ಅಟ್ಟು ಒಂದ್ ಲೇಯರ್ ಎಕ್ಸ್ಟ್ರಾ ಇದೆಯಲ್ಲ ಕಿವಿ ಮೇಲೆ, ಆ ಲೇಯರ್ ಇಂದ ಕೇಳಿಲ್ಲ ಪಾಪ ಅಕ್ಕಿಗೆ. ಸರ್ ಬೋರ್ಡ್ ಕಾಣಿಸ್ತಿಲ್ಲ, ಸೈಡ್ ಪ್ಲೀಸ್. ಈಗ ಸಮನ್ವಿ ಕೇಳಿದ್ದ?
ದಾರಿ ಜೊತೆ ಕರ್ಕೊಂಡು ಹೋಗ್ರಿ ನನ್ನ ಬಿಟ್ಟು ಹೋಗ್ಬೇಡ್ರಿ, ಅದೊಂದು ಕೆಟ್ಟ ಅಭ್ಯಾಸ ಬಿಡ್ರಿ. ಆಯ್ತಲ್ಲ, ದಾರಿ ತೋರಿಸಿದವರಿಗೆ ದಾರಿ ಜೊತೆ ಕರ್ಕೊಂಡು ಹೋಗ್ರಿ. ಆಯ್ತಲ್ಲ, ಅಲ್ಲೇ ಮಾಡಿ ಕುತ್ಕೊಂಡಿರೋ ಗೊತ್ತು ನನಗೆ. ಪ್ರಾಡಕ್ಟ್ ಆಫ್ ಜೀರೋಸ್ ಮಾಡಿ ಹಿಂಗ ಘನ ಸಾಧನೆ. ಓಕೆ ಬರ್ರಿ, ಪ್ರಾಡಕ್ಟ್ ಆಫ್ ಜೀರೋಸ್. Alpha beta is 0 into -2. It is 0. 0 ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿ ಯಾವುದೇ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. Okay, so alpha beta is equal to C by A. C is 0. Alpha is, sorry, what is A? A is 4. 4. Again 0. Any number by 0 is 0. ಹರ್ಷಿತಾ, ಒಬ್ಬರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ 7 ಗಂಟೆ ನಿಲ್ಲಿಸ್ತೀನಿ ಅಂತ. ಯಾರಿಗೆ ಕೊಟ್ಬಿಟ್ಟಿದ್ದೀನವ, ಹಂಗಾಗಿ ಪಾಪ ಅವ್ರೇನು FA ಇದೆ ಅಂತೆ, ಓದ್ಕೊಂಡ್ಲಿ. ನಿಮ್ಗೂ FA ಇದೆಯಲ್ಲ, ಓದ್ಕೊಳ್ರಿ. ಇನ್ನೊಂದ್ ಎರಡು ಪ್ರಾಬ್ಲಮ್ಸ್ ಇದೆ, ಜೊತೆಗೆ ನಾಳೆಗೆ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಮಾಡಿಸ್ತೀವಿ, ವರ್ಕ್ಡ್ ಎಕ್ಸಾಂಪಲ್ಸ್. ಆಗ್ಬೋದಾ? ಸರ್ ಈ ಹೋಮ್ವರ್ಕ್ ನಾಳೆ ಬರ್ದಾಕ್ಬೋದಾ? ಇಲ್ಲ ಹೋಮ್ವರ್ಕ್ ಇರುತ್ತೆ, ಇವತ್ತಿನ ನಾಳೆ ಊಟ ಮಾಡಿ. ಸರ್ FA ಇದೆ ಸರ್, ಓದ್ಬೇಕು. ಮಿಸ್ ನಾನೇನು 50 ಪ್ರಾಬ್ಲಮ್ಸ್ ಮಾಡ್ತಿಲ್ಲ ಇವತ್ತು, ಮಾಡ್ತಿರೋದೇ 3. ನಾಳೆ ಬರ್ದಾಕ್ತೀವಿ ಸರ್. ಬೇಡ ಅದು ಎರಡೆರಡು ಇದೆ ಸರ್. ಸರ್ ಸರ್ ಎರಡೆರಡು ಟೆಸ್ಟ್ ಇದಾವೆ ಸರ್. ಎಲ್ಲರಿಗೂ ಟೆಸ್ಟ್ ಇದಾವೆ ಸರ್ ನಾಳೆ. ಅದಕ್ಕೆ ಸರ್ ಕ್ಲಾಸೇ ಬೇಡ ಅಂದ್ರೆ ಬಿಟ್ಬಿಟ್ಟಿದ್ನಲ್ಲ ನಾನು. ನಾಳೆ ಬರ್ದಾಕ್ತೀವಿ ಸರ್. ಅಲ್ಲ ಇವತ್ತು ಕ್ಲಾಸ್ ಬೇಡ ಅಂದ್ರೆ ಬಿಟ್ಬಿಟ್ಟು ಇವತ್ತಿಂದ ಒಂದು ವಾರ ರಜಾ ಕೊಡ್ಲಾ? ಬೇಡ ಸರ್. ಮತ್ತೆ ಈಗ ಹೇಳ್ರಿ, ನಿಮ್ಮ FA ಎಲ್ಲ ಮುಗಿದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸರ್ ಬೆಳಗ್ಗೆಯಿಂದ ಏನ್ ಮಾಡಿದ್ರು ಕೇಳ್ರಿ ಸರ್. ಬೆಳಗ್ಗೆಯಿಂದ ಏನ್ ಮಾಡಿದ್ರು ಕೇಳ್ರಿ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಆಪೋಸಿಟ್ ಪಾರ್ಟಿ ಹೆಂಗಿದ್ದಾರೆ ಅಲ್ಲಿ. ಸರ್ ಏಕಾದಶಿ ಹಬ್ಬ ಇತ್ತು ಸರ್. ಅದೇನಾದ್ರು ಇರ್ಲಿ, ನನಗೆ ಇವತ್ತು 10 ಗಂಟೆಗೆ ಹಾಕಿಲ್ಲ ಅಂದ್ರೆ ಬೆಳಿಗ್ಗೆ 6 o'clock ಒಳಗೆ ಹಾಕ್ಬೇಕು. ಬಹಳ ಜನ ಟೈಮ್ ಅನ್ನ ವ್ಯತ್ಯಾಸ ಮಾಡ್ತಿದ್ದೀರಿ. ಆ ಟೈಮ್ ವ್ಯತ್ಯಾಸ ಆಯ್ತು ಅಂದ್ರೆ, ಆಪ್ ಲಾಕ್ ಆಯ್ತು ಅಂದ್ರೆ ಮತ್ತೆ ಅಗೇನ್ 1026 rupees ಪೇ ಮಾಡ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ರಿ, ನಾನು ಬಹಳ ಲಿಬರಲ್ ಕೊಟ್ಟಿದ್ದೀನಿ, ಅದನ್ನ ಮಿಸ್ಯೂಸ್ ಮಾಡ್ಕೊಂತಿದ್ದೀರಿ ಬಹಳ ಜನ. ಆಯ್ತಲ್ಲ, ಆ ಟೈಮ್ ಅನ್ನ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಆಪ್ ಲಾಕ್ ಮಾಡ್ತೀನಿ. ಆಪ್ ಲಾಕ್ ಮಾಡಿದ್ರೆ ಅಗೇನ್ 1026 rupees ಮತ್ತೆ ಪೇ ಮಾಡ್ಬೇಕಷ್ಟೇ. ಸರ್ ಸೈಡ್ ಸರ್ ಬನ್ನಿ. ಓಕೆ ಬಾಯ್. ಸೈಡ್ ಏನೋ ಡೌಟ್ ಇದೆಯಾ? ಇದೆಯಾ? ನಾಳೆ ಮಾಮೂಲಿ 6 ಗಂಟೆಗೆ. ಸೈಡ್ ಬರ್ಕೊಂಡಿಲ್ಲ ಅಂತ ಹೇಳಕ್ಕಾಗಲ್ವ ನನಗೆ. ಸೊ ಹಾಗಾಗಿ ಈ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ಮಾಮೂಲಿ 6 ಗಂಟೆಗೆ ಯಾವ್ದನ್ನು ರೀಸನ್ಸ್ ಹೇಳಂಗಿಲ್ಲ. ನಾಳೆ 6:30 ತನಕ ಕ್ಲಾಸ್ ಇದ್ದೇ ಇರ್ತದೆ. ನಾಳೆ ಯಾರಿಗೂ ಮಾತು ಕೊಡಲ್ಲ ನಾನು, ಇವತ್ತು ಕೊಟ್ಬಿಟ್ಟಿದ್ದೀನಿ, ಅದು ಉಳಿಸ್ಕೊಂತೀನಿ ಅಷ್ಟೇ. ಸೊ ನಾಳೆಯಿಂದ ಇನ್ನು ಅಂತ ಟೈಮ್ ಕಮಿಟ್ಮೆಂಟ್ ಆಗದೇ ಇಲ್ಲ ನಾನು. ಆಯ್ತಲ್ಲ? ಓಕೆ ಬಾಯ್.